ಸದಾಶಿವ ನಾಯಕನ ಕಾಲದಲ್ಲಿ ಈ ಕೋಟೆ ಕಟ್ಟಲಿಕ್ಕೆ ಪ್ರಾರಂಭವಾಯಿತು. ಸದಾಶಿವ ನಾಯಕನ ನಂತರ ವೆಂಕಟಪ್ಪ ನಾಯಕನ ಕಾಲದ ತನಕನೂ ಮುಂದುವರಿಯಿತು. ನಾವೊಂದು ಮನೆ ಕಟ್ಟಿದ ಮೇಲೆ ಅದಕ್ಕೆ ನಾವು ರಿನಿವೇಷನ್ ಮಾಡ್ತಾ ಹೋಗ್ತೇವಲ್ಲ, ಆ ರೀತಿ ಈ ಕೋಟೆಯನ್ನು ಕೂಡ ಇವರು ಡೆವಲಪ್ ಮಾಡ್ತಾ ಹೋಗಿದ್ದನ್ನು ಕಾಣಬಹುದು. ಅಂದಾಜು ಎಷ್ಟು ವರ್ಷ ತಗೊಂಡಿರ್ಬೋದು ಅವ್ರ ಕಾಲದಿಂದ ಇವ್ರ ಕಾಲಕ್ಕೆ ಈ ಕೋಟೆ ಫುಲ್ ಕಂಪ್ಲೀಟ್ ಆಗೋದಕ್ಕೆ? ಸಾಮಾನ್ಯ ವೆಂಕಟಪ್ಪ ನಾಯಕನ ಅಂತಂದರೆ 100 ವರ್ಷ ತನಕನೂ ಈ ಕೆಲಸ ನಡೀತಾನೆ ಇತ್ತು ಅಂತ. ವೆಂಕಟಪ್ಪ ನಾಯಕನ ಕಾಲದಲ್ಲಿಯೂ ಕೂಡ ಇದೆ ಅಂತಂದರೆ, ಇಲ್ಲಿ ವೆಂಕಟಪ್ಪ ನಾಯಕನ ಆದ ಮೇಲೆ 1630 ಅವರು ನಿಧನ ಹೊಂದ್ತಾರೆ. ಹೊಂದಿದ ಮೇಲೆ ವೀರಭದ್ರ ನಾಯಕ ಕೆಲವು 16 ವರ್ಷ ಇಲ್ಲಿ ಇದ್ದಿದ್ದು ಅಷ್ಟೇ. ಇಲ್ಲಿಂದ ಬಿದನೂರು ಅಂತ ಹೊಸನಗರದಲ್ಲಿ ಆಚೆಗಿದೆಯಲ್ಲ, ನಗರ ಅಂತ ನಾವೇನು ಹೇಳ್ತೇವೆ, ಅಲ್ಲಿಗೆ ರಾಜಧಾನಿಯನ್ನು ಶಿಫ್ಟ್ ಮಾಡಿದ್ದನ್ನು ನೋಡ್ಬೋದು. ಕೋಟೆ ಎಷ್ಟು ಸುತ್ತಿನ ಕೋಟೆ ಆಗಿತ್ತು? ಅದೇನಾದ್ರು ಆ ರೀತಿ ಬರೋದಿಲ್ಲ. ಇದು ಸುತ್ತಿನ ಕೋಟೆ, ಇದು ಚಿತ್ರದುರ್ಗದಲ್ಲಿ ಬರುತ್ತೆ. ಇದು ಆ ರೀತಿ ಬರೋದಿಲ್ಲ. ಇಲ್ಲಿ ಈ ಇದು ಭೂದುರ್ಗವಲ್ಲ, ಹಾಗಾಗಿ ಇಂತಹ ಸುತ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸುತ್ತಲೂ ಕಂದಕ, ಅಲ್ಲಿ ನೀರು ತುಂಬಿಕೊಂಡಿರ್ತಿತ್ತು, ಅಥವಾ ಮಳೆಗಾಲದಲ್ಲಿ ತುಂಬಿರಬಹುದು. ಓಕೆ, ಹಾಂ ಹಾಂ. ಅಂದರೆ ಸುಮಾರು ಕಾಲಘಟ್ಟದಲ್ಲಿ ಆಯ್ತು, 100 ವರ್ಷ ಹಂತ ಹಂತವಾಗಿ ಡೆವಲಪ್ ಆಗ್ತಾ ಬಂದಿರುವಂಥದ್ದು ನೋಡ್ತೇವೆ. ಇವಾಗ ಕೋಟೆ ಇದ್ಮೇಲೆ ಅರಮನೆ ಇರಬೇಕಲ್ಲ, ಎಲ್ಲಿ ಮುಂದೆ ಹೋಗೋಣ? ಈ ಮಾರ್ಗವಾಗಿ ಹೋಗೋಣ. ಹಾಂ, ಇಲ್ಲಾದರೆ ಇಲ್ಲಿದೆಯಲ್ಲ, ಅಲ್ಲೂ ಹೋಗೋಣ. ಬೇರೆ ಬೇರೆ ರೀತಿಯ ಒಂದು ಗೀಳು ಇದೆ. ಏನೇನು? ನಮ್ಮದು ಸೊಪ್ಪಿನ ಹರಕೆತ ಒಂದು ಗುಂಪಿದೆ. ಸೊಪ್ಪಿನ ಅಂತಂದರೆ ನಾಣ್ಯ ಸಂಗ್ರಹ ಮಾಡೋ ಅಂಥದ್ದು. ನಮ್ಮಲ್ಲಿ ನಮ್ಮ ಸ್ನೇಹಿತರು ಕೆಲವ್ರ ಹತ್ರ ಪ್ರಾಚೀನ ಬಂಗಾರದ ನಾಣ್ಯ, ಬೆಳ್ಳಿ ನಾಣ್ಯ, ತಾಮ್ರದ ನಾಣ್ಯ, ದೇಶ ವಿದೇಶಗಳ ನಾಣ್ಯ ದೊಡ್ಡ ಸಂಗ್ರಹವೇ ನಮ್ಮ ಸಾಗರ ಭಾಗದಲ್ಲಿ. ಹಾಗಾಗಿ ನಾವು ನಮ್ಮದೊಂದು ಹುಚ್ಚರ ಗುಂಪು ಅಂತ ಹೇಳ್ಕೊಳ್ತೇವೆ. ನಮ್ಮದು ಓಲೆಗರಿಗಳ ಸಂಗ್ರಹ, ಕೆಲವ್ರದ್ದು ಪೇಪರ್ ಕಟಿಂಗ್ಸ್, ಬಹಳ ಹಿಂದೆ ಕನ್ನಡದ ಪ್ರಥಮ ಪೇಪರ್ಸ್ ಕಟಿಂಗ್ಸ್. ಅವರು ಕೊನೆಗೆ ಆಳ್ವಾಸಿದಾಗ ಕೊಟ್ಟರು, ಅವರ ಆರೋಗ್ಯವೂ ಈಗ ಚೆನ್ನಾಗಿಲ್ಲ. ಹೀಗೆ ನಮ್ಮಲ್ಲಿ ಒಂದು ವಿಶೇಷ ಒಬ್ಬ ಡಾಕ್ಟ್ರ್ ಇದ್ದಾರೆ, ದೀಪಕ್ ಡಾಕ್ಟ್ರ್ ಅಂತ. ನಾಣ್ಯದ ಮೇಲೆ ಒಂದು ಅಧಿಕೃತ ಮಾಹಿತಿ ಕೊಡುವಂತಹ ಒಂದು ನಾಣ್ಯ. ಇಂಥ ನಾಣ್ಯದ ಅದು ಎಷ್ಟು ತೂಕ ಇರುತ್ತೆ, ಎಷ್ಟು ಬಂಗಾರ ಇರುತ್ತೆ, ಅದು ಸೈಜ್ ಎಷ್ಟಿರುತ್ತೆ, ಅಷ್ಟು ಅಧಿಕೃತವಾಗಿ ಮಾಹಿತಿ ಕೊಡುವಂಥ ಏಕಮಾತ್ರ ವ್ಯಕ್ತಿ.